ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಏಜೆಂಟ್ ಯೂಟ್ಯೂಬ್ ಚಾನಲ್ಗೆ. ಸೊ ತುಂಬಾ ಜನ ಹೇಳ್ತಾ ಇದ್ರಿ ಕನ್ಸ್ಟ್ರಕ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ, ಇಂಟೀರಿಯರ್ ವರ್ಕ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ನಮ್ಗೆ ಗೊತ್ತಿರೋ ಕಂಪ್ನಿ ಅಂತ ಹೇಳ್ತಾ ಇರೋದು ಕ್ರಿಯೇಟಿವ್ ಬಿಲ್ಡ್ ಸೊಲ್ಯೂಷನ್ ಅಂತ. ಈಗಾಗಲೇ ಸುಮಾರು ಪ್ರಾಜೆಕ್ಟ್ ನ ಮುಗಿಸಿದಾರೆ ಸ್ನೇಹಿತರೆ. ಕಂಪ್ಲೀಟ್ ಮಾಹಿತಿನ ಅವ್ರ ಹತ್ರ ನಾವು ಮಾತಾಡೋಣ. ಮತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೊರಡೋಣ ಸರ್ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ಸರ್ ಆರಾಮ ಸರ್? ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಒಂದು ಕನ್ಸ್ಟ್ರಕ್ಷನ್ ವಿಡಿಯೋ ಮಾಡಿ, ಒಂದು ಇಂಟೀರಿಯರ್ ಎಷ್ಟು ಕ್ವಾಲಿಟಿ ಪ್ರಾಡಕ್ಟ್ ನ ಸರ್ವಿಸ್ ನ ಹೋಗ್ಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಫಸ್ಟ್ ನಿಮ್ ಬಗ್ಗೆ ಒಂದು ಕಂಪ್ನಿ ಯಾವಾಗ ಶುರು ಆಗಿತ್ತು ಮತ್ತೆ ಎಲ್ಲೆಲ್ಲಿ ಮಾಡಿದಾರೆ ಪ್ರಾಜೆಕ್ಟ್ ಅದನ್ನ ಸ್ವಲ್ಪ ಹೇಳಿ. ನಾನು ಸ್ಟಾರ್ಟ್ ಮಾಡಿದ್ದೀನಿ ಕಂಪ್ನಿ 2008 ಅಲ್ಲಿ. ಓಕೆ. ಫಸ್ಟ್ ಬೆಂಗಳೂರು ಜೆ ಪಿ ನಗರ. ಸರಿ. ಜೆ ಪಿ ನಗರಲ್ಲಿ ಈಗ ಆಫೀಸ್ ಇದೆ. ಸೊ ಅಲ್ಲಿಂದ ಮೈಸೂರು ಪ್ರಾಜೆಕ್ಟ್ ನಡೀತಾವ ಒಂದು ಆಫೀಸ್ ಇದೆ. ಮೈಸೂರಲ್ಲೂ ಮಾಡಿದ್ವಿ. ಮೈಸೂರಲ್ಲೂ ಮಾಡಿದ್ದೀನಿ ತುಂಬಾ ಪ್ರಾಜೆಕ್ಟ್. ಅಂದ್ರೆ ಮೈಸೂರಲ್ಲಿ ಒಂದು 16 to 17 ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. ಸೊ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ವಿ. ಟೋಟಲ್ ನಮ್ದು ಕನ್ಸ್ಟ್ರಕ್ಷನ್ ಹೆಂಗಿರುತ್ತೆ, ಬೇಸಿಕ್ಲಿ ಓನ್ಲಿ ಫ್ಲಾಟ್ ಇರುತ್ತೆ, ಅಂದ್ರೆ ಸೈಟ್ ಇರುತ್ತೆ. 30-40 ಆಗ್ಬೋದು, 60-40 ಆಗ್ಬೋದು, ಇನ್ನೂ ಸಣ್ಣ ಸೈಟ್ ಇರುತ್ತೆ 15x20 600 ಸ್ಕ್ವೇರ್ ಫೀಟ್ ಆಗಿರ್ಬೋದು. ಇವನ್ 500 ಸ್ಕ್ವೇರ್ ಫೀಟ್ ಅಲ್ಲಿ 4 ಫ್ಲೋರ್ ಮನೆ ಕಟ್ಟೋದು ಎಕ್ಸಾಂಪಲ್ ಮನೆ ಕಟ್ಬೋದು, ಚೆನ್ನಾಗಿ ಬರುತ್ತೆ. 100% ಬರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಒಂದ್ ಫ್ಲೋರ್ ಅಲ್ಲಿ ಒಂದಿರುತ್ತೆ, ಕಿಚನ್ ಒಂದ್ ಫ್ಲೋರ್ ಇರುತ್ತೆ, ಹಾಲ್ ಒಂದ್ ಫ್ಲೋರ್, ಒಂದ್ ರೂಮ್ ಒಂದ್ ಫ್ಲೋರ್, ಆ ತರ ಮಾಡ್ಕೊಟ್ಟಿದೀವಿ ಕ್ಲೈಂಟ್ ಕನ್ವೀನಿಯಂಟ್ ಆಗಿ. ನೀವು ನೋಡ್ಬೋದು ಮೋಸಮಿ ಲೇಔಟ್ ಅಲ್ಲಿ ಒಂದ್ ಮನೆ 16x20 ಅಲ್ಲಿ ಒಂದ್ ಮನೆ ಮಾಡಿ 4 ಫ್ಲೋರ್ ಇದೆ. ಸರಿ. ಸೊ ಆ ತರದೆಲ್ಲ ನಮ್ ವರ್ಕಿಂಗ್ ಇದೆ ಅಂದ್ರೆ ಅದು ಮಾತಲ್ಲಿ ಹೇಳಿದ್ರೆ ಆಗಲ್ಲ. ವರ್ಕ್ ನೋಡ್ಬೇಕು, ನೋಡಿದ್ರೆ ಗೊತ್ತಾಗುತ್ತೆ. ಈಗ ಮಿಡಲ್ ಕ್ಲಾಸ್ ಜನ ಒಂದು ಹಾಫ್ ಸೈಟ್ ಇರುತ್ತೆ, 20-30 ಅಂತ ಇರುತ್ತೆ. ಅವ್ರ ಮನೆ ಕಟ್ಬೇಕು, ಇವಾಗ ತುಂಬಾ ಅಫೋರ್ಡಬಲ್, ಜಾಸ್ತಿ ಹಾಕಿ ಬಂಡವಾಳ ಅಷ್ಟಿರಲ್ಲ. ಸೊ ಅವ್ರೊಂದು ಬಜೆಟ್ ಅಲ್ಲಿ ಕಟ್ಬೇಕು. ಸೊ ಒಂದ್ ಬಜೆಟ್ ಅಲ್ಲಿ ಕಟ್ಬೇಕಂತ ಬಂದ್ರೆ ನಿಮ್ದಲ್ಲಿ ಯಾವ ತರ ಈಗ 20-30 ಸೈಟ್ ಅಂದ್ರೆ ನೀವು ಹೇಳೋ ಪ್ರಕಾರ ಒಂದು 600 ಸ್ಕ್ವೇರ್ ಫೀಟ್. ಅದ್ರಲ್ಲಿ ಸೆಟ್ ಬ್ಯಾಕ್ ಅಂತ ಒಂದ್ ಸ್ವಲ್ಪ ಜಾಗ ಹೋದ್ರೆ ಒಂದು 500 ಸ್ಕ್ವೇರ್ ಫೀಟ್. ಕೆಲವು ಸೆಟ್ ಬ್ಯಾಕ್ ಕಂಪ್ಲೀಟ್ ಸೆಟ್ ಬ್ಯಾಕ್ ಬಿಡದೆ ಹೋದ್ರೆ ಅವ್ರಿಗೆ ವಿಂಡೋ ಓಪನ್ ಮಾಡಕ್ಕೆ ಜಾಗನೇ ಇರಲ್ಲ. ಆ ತರ ಮನೆ ಕಟ್ಟಿದ್ರೆ ಅದು ಮನೆ ಆಗಲ್ಲ. ಸುತ್ತಲೂ ಪ್ಯಾಸೇಜ್ ಸುತ್ತ ಬೇಡ, ಅಟ್ಲೀಸ್ಟ್ ಒಂದ್ ಸೈಡ್ ಒಂದು 2 ಫೀಟ್ ಬಿಡ್ಬೇಕಾಗುತ್ತೆ. 2 ಫೀಟ್ ಬಿಟ್ಟನು ಒಂದು 60 to 70 ಸ್ಕ್ವೇರ್ ಫೀಟ್ ಹೋಗುತ್ತೆ. ಸೊ ಹಂಗಾಗಿ ಒಂದು 500 to 550 ಸ್ಕ್ವೇರ್ ಫೀಟ್ ಅಲ್ಲಿ ಬಿಲ್ಟ್ ಅಪ್ ಮಾಡಬಹುದು ಗ್ರೌಂಡ್ ಫ್ಲೋರ್. ಸರಿ. ಇದಕ್ಕೆ ಅವ್ರಿಗೆ ನಮ್ ಕಡೆಯಿಂದ ಏನಾದ್ರು ಬಿಲ್ಡ್ ಮಾಡಿದ್ರೆ ವಿತ್ ಇಂಟೀರಿಯರ್ ಒಂದು 10 to 11 lakhs ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಹೌದಾ? ಗ್ರೌಂಡ್ ಫ್ಲೋರ್ one floor each floor with interior without interior without interior ಆದ್ರೆ ಒಂದು 10 lakhs ಒಳಗಡೆ ಕಂಪ್ಲೀಟ್ ಆಗುತ್ತೆ. ಓಕೆ. ಇಂಟೀರಿಯರ್ ಅಂತ ಬಂದಾಗ ಏನು? ಇಂಟೀರಿಯರ್ ಅಂತ ಬಂದಾಗ ಬೆಡ್ರೂಮ್ ಒಂದು ಆರ್ಡರ್ ಕೊಡ್ತೀವಿ, ಕಿಚನ್ ಗೆ ಮಾಡಿದ್ರೆ ಕಿಚನ್ ಬಾಕ್ಸಸ್ ಕೊಡ್ತೀವಿ, ಟಿವಿ ಕ್ಯಾಬಿನೆಟ್ ಒಂದು ಕೊಡ್ತೀವಿ. ಸೊ ಆ ಸೈಡ್ ಗೆ ಪಿಒಪಿ ಬರುತ್ತೆ, ಹಾಲ್ ಗೆ ಪಿಒಪಿ ಬರುತ್ತೆ. ರೂಮಿಗೆಲ್ಲ ಏನ್ ಮಾಡ್ತಾರೆ? ನಮ್ಗೆ ಕ್ಲೈಂಟ್ ಏನಾದ್ರು ರಿಕ್ವೆಸ್ಟ್ ಮಾಡೋದ್ರೆ ನಾವು ಫ್ರೀ ಆಗಿ ಮಾಡ್ಕೊಟ್ಟದ್ದು ಇರುತ್ತೆ. ಸಮ್ ಟೈಮ್ ಒಂದು ಸಣ್ಣ ಕೆಲಸ ಒಂದು 5 to 10,000 ನೋಡಿ ನಮ್ದವ್ರು ವೀಕ್ಷಕರು ಇರ್ತಾರೆ ಅನ್ನೋ ಬೆಸ್ಟ್ ಮಾಡ್ಕೊಟ್ಬಿಡಿ. ಓಕೆ, ನೋ ಪ್ರಾಬ್ಲಮ್. ಈಗ ನಾವು ಮಾಡ್ತಾ ಇರೋದು ಏನಂದ್ರೆ ಕ್ಲೈಂಟ್ಸ್ ಒಂದು ಒಳ್ಳೆ ಮನೆ ಕೊಡ್ಬೇಕು, ಅವ್ರ ಕಡೆಯಿಂದ ನಮ್ಗೆ ರೆಸ್ಪಾನ್ಸ್ ಬರ್ಬೇಕು, ನೆಕ್ಸ್ಟ್ ರೆಫರೆನ್ಸ್ ಬರ್ಬೇಕು. ಸೊ ಇದು ನಮ್ ಕಾನ್ಸೆಪ್ಟ್ ಅಷ್ಟೇ. ಪ್ರೊಟೆಕ್ಷನ್ ಅಂತ ಬಂದಾಗ ಈಗ ಪ್ರೊಟೆಕ್ಷನ್ ಅಂದ್ರೆ ಒಂದ್ ಕ್ಲೈಂಟ್ ನಮ್ಮ ಹತ್ರ ಬರ್ತಾರೆ, ಯಾರು ವಾಕಿಂಗ್ ಕ್ಲೈಂಟ್ ಬಂದ್ರು, ಸರ್ ನಾನು ಮನೆ ಕಟ್ಬೇಕು, ಇದಕ್ಕೊಂದು ಪ್ರೊಟೆಕ್ಷನ್ ಕೊಡಿ ಸರ್. ನಾವು ಅವಾಗ ಏನ್ ಮಾಡ್ತಾ ಇರೋದು ಸ್ವಲ್ಪ ಡೀಟೇಲ್ಸ್ ತಗೋತೀವಿ. ಏನಂದ್ರೆ ಸೈಟ್ ಯಾವ ಫೇಸಿಂಗ್ ಇದೆ, ಏನ್ ಸೈಜ್ ಇದೆ ಅಂತ ಅಷ್ಟು ಡೀಟೇಲ್ಸ್ ತಗೊಂಡು ಅವ್ರ ಸೈಟಿಗೆ ಈ ಸೈಟ್ ಅಲ್ಲಿ ಏನ್ ಸೈಜ್ ಮನೆ ಬರುತ್ತೆ, 2 BHK ಬರುತ್ತಾ 3 BHK ಬರುತ್ತಾ ಅದು ನೋಡಿ ಒಂದು ಫಸ್ಟ್ ರಫ್ ಪ್ಲಾನ್ ಅಂತ ಮಾಡ್ತೀವಿ. ಅದಾದ್ಮೇಲೆ ಪ್ರೊಟೆಕ್ಷನ್ ಕೊಡ್ತದೆ, ಏನ್ ಮೆಟೀರಿಯಲ್ ಹಾಕ್ತಿವಿ, ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ, ಮತ್ತೆ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅನ್ನೋದನ್ನ ಅವ್ರಿಗೊಂದು ರಫ್ ಎಸ್ಟಿಮೇಷನ್ ಅಂತ ಕೊಡ್ತೀವಿ. ಇಷ್ಟೇ ಆಗುತ್ತೆ. ಫೈನಲ್ ಆಗೋ ಅಷ್ಟೊಳಗೆ ಸ್ವಲ್ಪ ನೆಗೋಷಿಯೇಷನ್ ಮಾಡ್ತಾರೆ, ಸ್ವಲ್ಪ ಕಡಿಮೆ ಆಗ್ಬೋದು, ಇಲ್ಲ ಸ್ವಲ್ಪ ಅವ್ರಿಗೆ ಇನ್ನೂ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ, ಅದಕ್ಕೆ ಕೊಟೇಶನ್ ಅಂತ ಹೇಳ್ತೀವಿ. ನಾವು ಕೊಟೇಶನ್ ಕೊಡ್ಬೇಕಾದ್ರೆ ಟೋಟಲ್ ಡೀಟೇಲ್ಸ್ ಕೊಡ್ತೀವಿ, ಅಂದ್ರೆ ಇನ್ಕ್ಲೂಡಿಂಗ್ ಏನ್ ಮೆಟೀರಿಯಲ್ ಹಾಕ್ತಿವಿ, ಯಾವ ಫಿಟ್ಟಿಂಗ್ಸ್ ಹಾಕ್ತಿವಿ, ಸ್ಟೀಲ್ ಯಾವ ಹಾಕ್ತಿವಿ, ಸಿಮೆಂಟ್ ಯಾವ ಹಾಕ್ತಿವಿ, ಯಾವ ಸ್ಟೇಜ್ ಅಲ್ಲಿ ಏನ್ ಪೇಮೆಂಟ್ ಕೊಡ್ಬೇಕು ಅಂತೆಲ್ಲ ಡೀಟೇಲ್ಸ್ ಕೊಡ್ತೀವಿ. ಇವಾಗ ನಿಮ್ ಪ್ಯಾಕೇಜ್ ಅಂತ ಬಂದ್ರೆ ಸರ್ ಏನು ಇವಾಗ ಫಿಟ್ಟಿಂಗ್ಸ್ ಆಗಿರ್ಲಿ, ಸಿಮೆಂಟ್ ಯೂಸ್ ಮಾಡ್ತೀವಿ. ಸೊ ಅದೆಲ್ಲ ಸಿಮೆಂಟ್ ಎಲ್ಲ ಎ ಗ್ರೇಡ್ ಸಿಮೆಂಟ್ ಅಂದ್ರೆ ಅಲ್ಟ್ರಾಟೆಕ್, ACC, ಬಿರ್ಲಾ ಸೂಪರ್, ಈ ತರದ ಒಂದು 3-4 ಕ್ವಾಲಿಟಿ ಮಾತ್ರ ಎ ಗ್ರೇಡ್ ಇದೆ. ಇನ್ನು ಮಿಕ್ಕಿದೆಲ್ಲ ಬಿ ಗ್ರೇಡ್ ಇದೆ, ಪ್ರಿಯಾ, ಪೆನ್ ಅದೆಲ್ಲ. ಸೊ ಬಿ ಗ್ರೇಡ್ ಸಿಮೆಂಟ್ ನಾವು ಯೂಸ್ ಮಾಡೋದು ಕಡಿಮೆ, ಯೂಸ್ ಮಾಡೋದ್ರೆಲ್ಲ ಫ್ಲೋರಿಂಗ್ ಆ ತರ ಕಾಂಪೌಂಡ್ ವಾಲ್ಗೆ ಆ ತರದ್ದು ಯೂಸ್ ಮಾಡ್ತೀವಿ. ಮಿಕ್ಕಿದೆಲ್ಲ ಎ ಗ್ರೇಡ್ ಇರುತ್ತೆ ಸಿಮೆಂಟ್. ಸ್ಟೀಲ್ ಬಂದ್ರೆ ಇಂಡಸ್, ಟರ್ಬೋ, SK, ಫಿಟ್ಟಿಂಗ್ಸ್ ಎಲ್ಲ ಆಶೀರ್ವಾದ, ಜಾಗ್ವಾರ್, ಸುಪ್ರೀಮ್, ಅದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಇರುತ್ತೆ. ಪ್ರೀಮಿಯಂ ಅಂದ್ರೆ ಬ್ರಾಂಡೆಡ್ ನಾನ್ ಬ್ರಾಂಡೆಡ್ ಯಾವ್ದು ಯೂಸ್ ಮಾಡಿಲ್ಲ, ಇಲ್ಲೂ ಯೂಸ್ ಮಾಡಿಲ್ಲ.
ಹೌದಾ? ಟೈಲ್ಸ್ ಬಂದ್ರೆ ಕೆಲವೊಂದು ಕಂಪನಿ ಕೇಳ್ತಾರೆ. ಸೊ ಏನಾಗುತ್ತೆ, ಟೈಲ್ಸ್ ಒಂದ್ ಏನಾಗುತ್ತೆ, ಬ್ರಾಂಡೆಡ್ ಅಂತ ಯಾವ್ದು ಇಲ್ಲ. ಗುಜರಾತ್ ಅಲ್ಲಿ ಮೇಕ್ ಆಗಿ ಬರುತ್ತೆ, ಜಾನ್ಸನ್, ಕಜಾರಿಯಾ ಎಲ್ಲ ನೇಮ್ ಇರುತ್ತೆ. ಸೊ ಅದೇ ಟೈಲ್ ಇರುತ್ತೆ, ಸೈಜ್ ದೊಡ್ಡದಿರುತ್ತೆ. ನಾವು ಹಾಕೋದ್ ಸೈಜ್ ಏನಾಗುತ್ತೆ 2x4, 5x3 ಆ ತರ ಸೈಜ್ ಅಲ್ಲಿ ಇರುತ್ತೆ ಟೈಲ್ಸ್. ಸೊ ಅದು ಸೆಲೆಕ್ಷನ್ ಅಂತ ನೀವೇ ಸೆಲೆಕ್ಷನ್ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕರ್ಕೊಂಡು ಹೋಗ್ತೀವಿ. ಯಾವಾಗ ಕರ್ಕೊಂಡು ಹೋಗ್ತೀವಿ ಅಂದ್ರೆ, ಈ ಸೈಟ್ ಸ್ಟಾರ್ಟ್ ಮಾಡಿದ್ವಿ, ಸಿಮೆಂಟ್, ಎಮ್ಸ್ಯಾಂಡ್, ಬ್ರಿಕ್ಸ್ ಇದೆಲ್ಲ ಒಂದ್ಸಲ ತಂದು ಹಾಕಿದ್ರೆ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದಕ್ಕೆ ಸೆಲೆಕ್ಷನ್ ಗೆಲ್ಲ ಹೋಗಂಗಿರಲ್ಲ. ಸೈಟಿಗೆ ಹೋಗುತ್ತೆ, ಸ್ಯಾಂಪಲ್ ಪೀಸ್ ಅವ್ರು ನೋಡ್ತಾರೆ, ಅದಾದ್ಮೇಲೆ ಕಂಟಿನ್ಯೂ ಇರುತ್ತೆ. ಇನ್ನು ಎಲ್ಲಿ ಕ್ಲೈಂಟ್ ಬರ್ಬೇಕಾಗುತ್ತೆ, ಈಗ ಮರ ತೆಗಿಬೇಕು, ವಿಂಡೋ ಡೋರ್ಸ್ ಮಾಡ್ಬೇಕು, UPVC ಮಾಡ್ತೀವೋ, ವುಡ್ ಮಾಡ್ತೀವೋ, ಟೀಕ್ ವುಡ್ ಮಾಡ್ತೀವೋ, ಅವಾಗ ಒಂದ್ಸಲಿ ಕ್ಲೈಂಟ್ ನ ಕರ್ಕೊಂಡು ಹೋಗಿ ನಾವ್ ಎಲ್ಲಿ ತರ್ತೀವೋ, ಇಲ್ಲ ಕ್ಲೈಂಟ್ಸ್ ರೆಫರ್ ಮಾಡ್ತಾರೋ, ಇಲ್ಲಿ ನಾವು ಹೋಗ್ತೀವೋ, ನಮ್ಗೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಶಾಪ್ಸ್ ಇದೆ, ಅಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ. ಅವ್ರು ನೋಡ್ಬೋದು, ಒಂದು ಕ್ವಾಲಿಟಿ ನೋಡಿ ಅವ್ರು ಯಾವ ಕ್ಲೈಂಟ್ಸ್ ಯಾವ್ದು ಓಕೆ ಮಾಡ್ತಾರೋ ಅದನ್ನ ತಂದ್ಕೊಡ್ತೀವಿ. ಅದಾದ್ಮೇಲೆ ಟೈಲ್ಸ್ ಕರ್ಕೊಂಡು, ಟೈಲ್ಸ್, ಗ್ರಾನೈಟ್ ಯಾವ್ದು ಕ್ಲೈಂಟ್ಸ್ ನ ಕರ್ಕೊಂಡು ಹೋಗಿ ತಂದು ಹಾಕೊಡ್ತೀವಿ. ಮತ್ತೆ ನೆಕ್ಸ್ಟ್ ಇದು ಬರುತ್ತೆ, ಏನಾದ್ರು ಈ ಫಿಟ್ಟಿಂಗ್ಸ್, ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಅಂತ ಹೇಳಿ, ಆಮೇಲೆ ಕಮೋಡ್ಸ್, ಅದಕ್ಕೆಲ್ಲ ಕ್ಲೈಂಟ್ಸ್ ನ ಪ್ರತಿ ಸ್ಟೇಜ್ ಕರ್ಕೊಂಡು ಹೋಗಿ ಅವ್ರನ್ನ ಸೆಲೆಕ್ಟ್ ಮಾಡಿಸ್ತಾರೆ. ಬೆಂಗಳೂರಲ್ಲಿ ಸುಮಾರು ಕನ್ಸ್ಟ್ರಕ್ಷನ್ ಕಂಪನಿ ಇಂಟೀರಿಯರ್ ವರ್ಕ್ ಆಗಲಿ ಇರ್ತಾರೆ. ಸೊ ಕೆಲವರು ಏನ್ ಮಾಡ್ತಾರೆ, ತಗೊಂಡಿರ್ತಾರೆ, ಇಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀನಿ ಅಂತಾರೆ, ಅರ್ಧದಲ್ಲೇ ಸ್ಟಾಪ್ ಮಾಡಿ ಹೋಗುವಂತ ಚಾನ್ಸಸ್ ಇರ್ತಾರೆ. ತುಂಬಾ ಜನ ಆತರ ಫೇಸ್ ಮಾಡಿದ್ದಾರೆ ಸರ್ ಇವಾಗ ಬೆಂಗಳೂರಲ್ಲಿ. ಸೊ ನಿಮ್ದಲ್ಲಿ ಯಾವ ತರ? ನಮ್ದ್ರಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಪರ್ ಅಗ್ರಿಮೆಂಟ್ ಇರುತ್ತೆ. ನೋಟ್ರಿ ಅಗ್ರಿಮೆಂಟ್ ಅಂತ ಮಾಡ್ತೀವಿ, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಅಂತ ಮಾಡ್ತೀವಿ. ಇದಕ್ಕೆ ಈ ತರ ಆಗ್ಬಾರ್ದು ಅಂತಾರೆ ಅಗ್ರಿಮೆಂಟ್. ನಮ್ ಕಡೆಯಿಂದ ಏನಾಗುತ್ತೆ ಅಂದ್ರೆ ಸೈಟಿಗೆ ಒಬ್ಬನ ಸೂಪರ್ವೈಸರ್. ಸೊ ಡೈಲಿ ಅಪ್ಡೇಟ್ ಸಿಗುತ್ತೆ, ಇವತ್ತು ಏನಾಯ್ತು, ನಾಳೆ ಏನ್ ನಡೀತಿದೆ ಅಂತ ಹೇಳಿ ಶೆಡ್ಯೂಲ್ ಮಾಡ್ತೀವಿ. ಸೊ ಕ್ಲೈಂಟ್ಸ್ ಗೆ ಡೈಲಿ ಅಪ್ಡೇಟ್ ಸಿಗ್ತಾರೆ. ಸೊ ಅವ್ರು ಪೇಮೆಂಟ್ ಮಾಡೋ ಸ್ಟೇಜ್ಗೆ ಕೆಲಸ ನಡೆಯುತ್ತೆ. ಪೇಮೆಂಟ್ ಯಾವಾಗ ಫ್ಲೋ ಕಟ್ ಆಗುತ್ತೆ ಅವಾಗ ಕೆಲಸ ಸ್ವಲ್ಪ ಸ್ಲೋ ಆಗುತ್ತೆ. ಬಟ್ ಅರ್ಧದಲ್ಲಿ ನಿಲ್ಸೋದು ಬಿಟ್ಟಿದ್ದು ನಮ್ ಕಂಪ್ನಿಯಲ್ಲಿ ಇಲ್ಲಿವರೆಗೂ ಇಲ್ಲ. ನಾವು ಫಿನಿಶ್ ಮಾಡೇ ಕೊಡ್ತೀವಿ. ಸಪೋಸ್ ಏನಾಗುತ್ತೆ, ಕ್ಲೈಂಟ್ಸ್ ಗೆ ಕೆಲವೊಂದ್ ಕಡೆ ಪೇಮೆಂಟ್ ಲೇಟ್ ಆಗ್ಬೋದು, 1 month ಲೇಟ್ ಆಗ್ಬೋದು, 2 months ಲೇಟ್ ಆಗ್ಬೋದು, ಬಟ್ ವರ್ಕ್ ಅಂತೂ ಕಂಪ್ಲೀಟ್ ಆಗುತ್ತೆ. ಮತ್ತೆ ಪೇಮೆಂಟ್ ವಿಷಯ ನೀವು ಮಾತಾಡ್ತಿದ್ರೆ, ಸೊ ಪೇಮೆಂಟ್ ಯಾವ ತರ? ಪೇಮೆಂಟ್ ಯಾವ ತರ? ಅಗ್ರಿಮೆಂಟ್ ಅಗೇನ್ಸ್ಟ್ ಒಂದು 20% ಅಡ್ವಾನ್ಸ್ ತಗೊಳ್ತೀವಿ. ಸರಿ. ಸೊ ಅದಾದ್ಮೇಲೆ ಪ್ಲಿಂತ್ ಸ್ಟೇಜ್ ಒಂದು ಪೇಮೆಂಟ್ ಬರುತ್ತೆ 20%. ಸೊ ಹಿಂಗೆ ಸ್ಟೇಜ್ ವೈಸ್ ಪೇಮೆಂಟ್ ಸ್ಟೇಜ್ ವೈಸ್. ಕ್ಲೈಂಟ್ ಇವಾಗ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಗೊತ್ತಿರುತ್ತೆ ವರ್ಕ್ ಏನ್ ನಡೆದಿದೆ, ಎಷ್ಟು ದುಡ್ಡು ಕೊಡ್ತಿದೀವಿ ನಾವು, ಎಷ್ಟು ಎಲ್ಲ ಅವ್ರಿಗೆ ಕ್ಯಾಲ್ಕುಲೇಷನ್ ಸಿಗ್ತಿರುತ್ತೆ. ಸೊ ಹಂಗಾಗಿ ಎಲ್ಲೂ ಮಿಸ್ ಮ್ಯಾಚ್ ಆಗುತ್ತೆ. ಇವಾಗ ಸರ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರ, 100 ಏನೋ ಒಂದು ಇತ್ತು ಅಂದ್ರೆ ನೆಕ್ಸ್ಟ್ ಮತ್ತೆ ಏನೋ ಮಾಡಿಸ್ಬೇಕು ಅಂದ್ರೆ 100% ಇರ್ತೀವಿ. ಸಪೋಸ್ ನಾನು ಹೇಳ್ದಂಗೆ 2008 ಅಲ್ಲಿ ಮಾಡಿರೋ ಕ್ಲೈಂಟ್ಸ್ ಈಗಲೂ HSR ಲೆವೆಲ್ ಅಲ್ಲಿ ಈಗಲೂ ನನಗೆ ಕರೀತಾರೆ ಮನೆಗೆ, ಏನಾದ್ರು ಕೆಲಸ ಇದ್ರೆ ನಾವು ಹೋಗಿ ಬರ್ತೀವಿ. ರಘುನಾಥ್ ಅಂತ ಅವ್ರ ಹೆಸರು. ಹೌದಾ? 2008 ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ ಬಿಲ್ಡಿಂಗ್. ಸೊ ಇನ್ನೂ ಟಚ್ ಅಲ್ಲಿ ಇದೆ, ಎಲ್ಲಾ ಕ್ಲೈಂಟ್ಸ್ ಟಚ್ ಅಲ್ಲಿ. ಸೊ ನಿಮ್ದು ಪ್ಯಾಕೇಜ್ ಇಂದ ಸ್ಟಾರ್ಟ್ ಆಗುತ್ತೆ. ಪ್ಯಾಕೇಜ್ ಅಂತ ಬೇಸಿಕ್ ಅಂದ್ರೆ ಬರೀ ರೆಂಟೆಡ್ ಪರ್ಪಸ್ ಮನೆ ಅಂದ್ರೆ 1600 ಇಂದ ಸ್ಟಾರ್ಟ್ ಆಗುತ್ತೆ. 1600 ನೆಗೋಷಿಯಬಲ್. ಅದೇ ನಿಮ್ ಕಡೆ ಚಾನಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ 10% ಕೊಡ್ಬೋದು ಅಂತ ನಾವು ಮುಂಚೆನೆ ಅದನ್ನ ಕೊಡ್ತೀವಿ. ಅದನ್ನ ಕೊಡ್ತಾರೆ. ಮತ್ತೆ ಅದ್ರಲ್ಲಿ ಮೆಟೀರಿಯಲ್ ಯೂಸ್ ಮಾಡುವಂತದ್ದು ಮೆಟೀರಿಯಲ್ ಒಂದೇ ಇರುತ್ತೆ. ಬೇಸಿಕ್ ಕ್ವಾಲಿಟಿಗೆ ಒಂದೇ ಮೆಟೀರಿಯಲ್ ಇರುತ್ತೆ, ಪ್ರೀಮಿಯಂ ಕ್ವಾಲಿಟಿಗೆ ಒಂದೇ. ಏನ್ ಡಿಫರೆನ್ಸ್ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಐಟಮ್ ಡಿಕ್ರೀಸ್ ಆಗುತ್ತೆ. ಸರಿ. ಏನೇನಾಗುತ್ತೆ ಅಂದ್ರೆ, ಈ ಕೆಲವೊಂದು ಬೇಸಿಕ್ ಇದಕ್ ಮನೆಗೆ ರೆಂಟೆಡ್ ಪರ್ಪಸ್ ಮನೆ ಅಂತ ಅದಕ್ಕೆ ನಾವು ಸೋಫಾ ಸೆಟ್, ಬೆಡ್, ಕಾಟ್, ಮತ್ತೆ ಟಿವಿ ಯೂನಿಟ್ ಅದನ್ನೆಲ್ಲ ಪ್ರೊವೈಡ್ ಮಾಡಕ್ಕಾಗಲ್ಲ. 1600 ಮನೆ ಅಂತೂ ಅದೇ ಕ್ವಾಲಿಟಿ ಇರುತ್ತೆ, ಅದೇ ಮೆಟೀರಿಯಲ್ ಇರುತ್ತೆ, ಏನು ಚೇಂಜಸ್ ಇರುತ್ತೆ. ಅದೇ ನೀವು ಮಿಡಲ್ ಕ್ಲಾಸ್ ಹೋದ್ರೆ ಪ್ರೀಮಿಯಂ ಕ್ವಾಲಿಟಿ ಬಂದ್ಬಿಡುತ್ತೆ. ಅದರಲ್ಲಿ ಫಾಲ್ ಸೀಲಿಂಗ್ ಬರುತ್ತೆ, ವುಡ್ ವರ್ಕ್ ಬರುತ್ತೆ, ಇನ್ಕ್ಲೂಡಿಂಗ್ ಮಾಡಲರ್ ಕಿಚನ್ ಬರುತ್ತೆ. ಆಮೇಲೆ ಎಷ್ಟು ಎಲ್ಲಿ ಕಾಂಪ್ರಮೈಸ್ ಮಾಡ್ಬೋದು ಬೇಸಿಕ್ ಪ್ರೈಸ್ ಗೆ ಅಂದ್ರೆ, ಟೀ ಕುಡ್ ಆಗೋ ಕಡೆ ಸಾಲ್ವುಡ್ ಹಾಕ್ಬೋದು, ಗ್ರಾನೈಟ್ ಆಗೋ ಕಡೆ ಟೈಲ್ಸ್ ಹಾಕ್ಬೋದು. ಈ ಗ್ರಾನೈಟ್ ಲುಕ್ ಅಲ್ಲೇ ಬಂದ್ಬಿಡುತ್ತೆ, ಟೈಲ್ಸ್ ಗ್ರಾನೈಟ್ ಲುಕ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಅದರ ಎರಡಲ್ಲೇ ಮಿಸ್ ಮಾಡಕ್ಕಾಗಲ್ಲ, ನಾವು ಬೇರೆ ಎಲ್ಲೂ ಏನು ಮಾಡಕ್ಕಾಗಲ್ಲ. 1600 ಅಂತ ಹೇಳಿದ್ರಲ್ಲ, ಈಗ ವುಡ್ ಅಂತ ಒಂದು ಮೇನ್ ಡೋರ್ ಆಗಿರ್ಲಿ, ಮತ್ತೆ ವಿಂಡೋಸ್ ಗಳಾಗ್ಲಿ, ಪೂಜಾ ರೂಮ್ ಡೋರ್ ಆಗಿರ್ಲಿ, ಅದೆಲ್ಲ ಯಾವ ಯೂಸ್ ಮಾಡ್ತಾರೆ? ಮಿಡಲ್ ಕ್ಲಾಸ್ ಅಂತ ಬಂದಾಗ ಮೈನ್ ಡೋರ್, ಪೂಜಾ ರೂಮ್, ಟೀ ಕುಡ್ ಇರುತ್ತೆ. ಇನ್ ಮಿಕ್ಕಿದ್ದೆಲ್ಲ ಸಾಲ್ವುಡ್ ಇರುತ್ತೆ. ಕೆಲವರೆಲ್ಲ ನೀಮ್ ವುಡ್ ಯೂಸ್ ಮಾಡ್ತಾರೆ, ನೀಮ್ ವುಡ್ ನಾವು ಯೂಸ್ ಮಾಡಲ್ಲ, ತುಂಬಾ ಕ್ವಾಲಿಟಿ ಬೇಸಿಕ್ ಕ್ವಾಲಿಟಿ ಆಗಿರುತ್ತೆ. ಸೊ ಸಾಲ್ವುಡ್ ನಮ್ ಕಡೆಯಿಂದ ಏನಾಗುತ್ತೆ, ನಮ್ಮ ಹತ್ರ ಮನೆ ಕಟ್ಬೇಕಂತ ಬಂದ್ರೆ ಇದು ಒನ್ ಟೈಮ್ ಸೊಲ್ಯೂಷನ್. ನೀವು ಮನೆ ಕಟ್ಟಕ್ಕೆ ಏನ್ ಸ್ಟಾರ್ಟ್ ಮಾಡ್ಬೇಕಂತ ಬರ್ತೀರಾ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನಾವು ನಿಲ್ತೇವೆ. ಸೊ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಬೆಸ್ಟ್ ಮನೆ ಸಿಗುತ್ತೆ ಅಂದ್ರೆ ಒಂದು 10 years ಅಡ್ವಾನ್ಸ್ ಆಗಿ ನಮ್ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ. ಬಾಂಡಿಂಗ್ ಯಾವ ತರ ಇರುತ್ತೆ ಸರ್?
ಬಾಂಡಿಂಗ್ ಯಾವ ತರ ಇರುತ್ತೆ ಅಂದ್ರೆ ನಮ್ಮ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತೀವಿ ನಾವು ಕ್ಲೈಂಟ್ಸ್ ನ. ಅವರು ಓನರ್ ಕಸ್ಟಮರ್ ತರ ಟ್ರೀಟ್ ಮಾಡೋದು. ಕಸ್ಟಮರ್ ಬಂದ್ರು ಅವ್ರ ಮನೆ ಕಟ್ಟೋದು ಬಿಟ್ಕೊಟ್ವಾ ಅನ್ನೋ ತರ ಇರಲ್ಲ. ಸೊ ಅವರು ಒಂದು ಫ್ಯಾಮಿಲಿ ಆಗಿ ಕನ್ವರ್ಟ್ ಆಗ್ತಾರೆ. ನಮ್ಮ ಹತ್ರ ಯಾವಾಗ ಅಗ್ರಿಮೆಂಟ್ ಆಗಿ ನಮ್ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ ಅವಾಗಲೇ ಫ್ಯಾಮಿಲಿ ತರ ಕನ್ವರ್ಟ್ ಆಗ್ತಾರೆ. ಸೊ ಕೆಲವು ಕ್ಲೈಂಟ್ಸ್ ಏನ್ ಮಾಡ್ತಾರೆ, ಮಧ್ಯದಲ್ಲಿ ಬೇರೆ ಯಾರೋ ಮೇಸ್ತ್ರಿ ಬಂದ ಅಂತ ಹೋಗ್ತಾರೆ, ಅವ್ರು ನಾವೇನ್ ಮಾಡಕ್ ಆಗಲ್ಲ. ಸೊ ನಮ್ಮ ಹತ್ರ ಮನೆ ಕಟ್ಟಿ ಮುಗಿದಾದ್ಮೇಲೂ ಇನ್ನೂ ರಿಲೇಶನ್ಶಿಪ್ ಹಂಗೆ ಕಂಟಿನ್ಯೂ ಇರುತ್ತೆ. ಮೇನ್ ಅದೇ ಇಂಪಾರ್ಟೆಂಟ್ ಅದ ಸರ್. ನಾವ್ ಏನ್ ಹೇಳಿರ್ತೀವಿ ತಕ್ಷಣ ಅದೇ ತರ ಇರುತ್ತೆ. ಸೊ ಅಗ್ರಿಮೆಂಟ್ ಅಲ್ಲಿ ಯಾವ ತರ ಪ್ರೊಸೆಸ್ ಇರುತ್ತೆ ಸೇಮ್ ಅದೇ ತರ ಮೆಟೀರಿಯಲ್ ಹಾಕೋದಾಗಿರ್ಲಿ. ಸೊ ಆ ಟೈಮಿಗೆ ಆನ್ ಟೈಮ್ಗೆ ನೀವು ಕೊಡೋದಾಗಲಿ ಹ್ಯಾಂಡ್ ಓವರ್ ಮಾಡೋದು 100% ಆನ್ ಟೈಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೈಟ್ 1 ಇಯರ್ ಅಂತ ಅಗ್ರಿಮೆಂಟ್ ಇದ್ರೆ ಇನ್ನೂ 1 ಮಂತ್ ಮುಂಚೆನೆ ಕೆಲಸ. ಕೆಲವೆಲ್ಲ 2 ತಿಂಗಳು ಹಿಡಿಯುತ್ತೆ. 1 ಇಯರ್ ಅಂತ ಇಲ್ಲ 8 ಮಂತ್ ಅಂತ ಹೇಳಿರ್ತಾರೆ. 1-2 ತಿಂಗಳು ಆಗ್ಬೋದು ಅಂತ ಇರುತ್ತೆ. ಸೊ ಆನ್ ಟೈಮ್ ಟೈಮ್ ಸ್ಕಿಪ್ ಆಗೋದು ಯಾವಾಗ ಸ್ಕಿಪ್ ಆಗುತ್ತೆ ಅಂದ್ರೆ, ಒಂದು ಕ್ಲೈಂಟ್ಸ್ ಕಡೆಯಿಂದ ಪೇಮೆಂಟ್ ಫ್ಲೋ ಕಡಿಮೆ ಆದಾಗ ಆಲ್ರೆಡಿ ಇದೆ. ಇನ್ನೊಂದು ಈ ಕ್ಲೈಂಟ್ಸ್ ಏನ್ ಮಾಡ್ತಾರೆ, ಕೆಲವರು ಲೇಬರ್ ಜೊತೆ ಮಾತಾಡೋದು, ಕಮ್ಯುನಿಕೇಟ್ ಮಾಡೋದು, ಲೇಬರ್ ಬಿಟ್ಟೋಗೋ ತರ. ಇನ್ನು ಬೇರೆ ಬೇರೆನ ಕರ್ಕೊಂಡ್ಬಂದು ಐಡಿಯಾ ಕೇಳ್ತಾ ಇರ್ತಾರೆ. ಅವರೊಂದು ಐಡಿಯಾ ಕೊಡ್ತಾರೆ, ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಈಗ ಬೆಡ್ರೂಮ್ ಇಲ್ಲಿ ಬರಬಾರ್ದಿತ್ತು, ಇಲ್ಲಿ ಬರ್ಬೇಕಿತ್ತು, ಯಾರೋ ಪಕ್ಕದ ಮನೆಯವ್ರು ಬಂದು ಹೇಳ್ತಾರೆ ಚೇಂಜ್ ಮಾಡಿ. ಆ ತರ ಟೈಮ್ ಸ್ಕಿಪ್ ಆಗೋ ಚಾನ್ಸಸ್. ಬಟ್ ನಮ್ ಕಡೆಯಿಂದ ಯಾವಾಗ್ಲೂ ಸ್ಕಿಪ್ ಆಗಿದ್ದಿಲ್ಲ. ನಾವ್ ಯಾವ್ದೇ ರೀತಿಯಾದ ಡ್ರಾಯಿಂಗ್ ಗೆ ಚಾರ್ಜ್ ಮಾಡೋದು. ಯಾರಾದ್ರೂ ಸರ್ವಿಸ್ ಬರೀ ಡ್ರಾಯಿಂಗ್ ಬೇಕು ಅದಕ್ಕೆ ಮಾತ್ರ ಚಾರ್ಜ್ ಮಾಡೋದು. ನಮ್ಮ ಹತ್ರ ಎಕ್ಸಿಬಿಷನ್ ಮಾಡಿಸ್ಕೊಳ್ಳಲ್ಲ ಅವರು. ಕೆಲವು ಕ್ಲೈಂಟ್ಸ್ ಏನೋ ಮೇಸ್ತ್ರಿ ಇರ್ತಾರೆ, ಅವ್ರ ಹತ್ರ ನಾವೊಂದು ಬರೀ ಫ್ಲೋರ್ ಪ್ಲಾನ್ ಅಂತ ಮಾಡ್ಕೊಡಕ್ಕೆ ಒಂದು 3000 ಇಂದ 5000 ಚಾರ್ಜ್ ಮಾಡ್ತೀವಿ. ಓನ್ಲಿ ಡ್ರಾಯಿಂಗ್. ಇನ್ನೇನಾದ್ರೂ ಇನ್ನೂ ವಾಕ್ ಥ್ರೂ ವಿಡಿಯೋ ಅದೆಲ್ಲ ಬೇಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ. ನಮ್ಮ ಹತ್ರ ಇಲ್ಲಿವರೆಗೂ ಬರೀ ಡ್ರಾಯಿಂಗ್ ಮಾಡಿಸ್ಕೊಂಡು ಕ್ಲೈಂಟ್ಸ್ ತುಂಬಾ ಕಡಿಮೆ. ಬರ್ತಾರೆ ಡ್ರಾಯಿಂಗ್ ಆಗಿದ ತಕ್ಷಣ ನೀವೇ ಕಟ್ಕೊಡಿ ಅಂತ ಹೇಳಿ. ಮತ್ತೆ ಏನೋ ಚೇಂಜಸ್ ಇತ್ತು ಅಂದ್ರೆ ಚೇಂಜಸ್ ಇಲ್ಲ ಅಂದ್ರೆ ವರ್ಕ್ ನಡಿಬೇಕಾದ್ರೆ ಚೇಂಜಸ್ ಆಗುತ್ತೆ. ಮನೆ ಕಟ್ಬೇಕಾದ್ರೆ ಯಾವ 100% ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಲ್ವಾ? ಓಕೆ. ಈಗ ಮನೆ ಕಟ್ಬೇಕಂದ್ರೆ ಸರ್ ಎಷ್ಟು ವರ್ಷ ಎಷ್ಟು ತಿಂಗಳು ನಡೆಯುತ್ತೆ? ಎಕ್ಸಾಂಪಲ್ ನೀವು ಒಂದು 30-40 ತುಂಬಾ ಜನ ಹೇಳ್ತಾರೆ 1 ವರ್ಷ ಟೈಮ್ ಕೊಡ್ಬೇಕಂದ್ರೆ ಅದು ಕ್ಯೂರಿಂಗ್ ಆಗೋದಕ್ಕೆ ಅಲ್ಲ ಅಂತ. ಕ್ಲೈಂಟ್ ಗೆ ಒಂದೇ ಫ್ಲೋರ್ ಮನೆ ಬೇಕಂದ್ರೆ ಅದು 1 ವರ್ಷ ತಗೊಳ್ಳಲ್ಲ. 4 to 5 months ಕಂಪ್ಲೀಟ್. 4 to 5 months ಅಲ್ಲೇ ಕಂಪ್ಲೀಟ್ ಮಾಡಿ. 2 ರಿಂದ 3 ಫ್ಲೋರ್ ಇದ್ರೆ 1 ವರ್ಷ ತಗೊಳುತ್ತೆ. ಇವನ್ ಎಲ್ಲೂ ಏನು ಪೇಮೆಂಟ್ ಫ್ಲೋ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಇನ್ನೂ ಬೇಗನೆ ಕಂಪ್ಲೀಟ್ ಮಾಡಬಹುದು. 8 to 10 months ಅಲ್ಲಿ ಒಂದ್ ಮನೆ ಆರಾಮಾಗಿ ಮುಗಿಸ್ಬೋದು. ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿವರೆಗೂ 90 ಮನೆ ಕಂಪ್ಲೀಟ್ ಆಗಿದೆ. 90 ಮನೆ ಕಟ್ಟಿ ಆಗ್ಲೇ ಕಸ್ಟಮರ್ ವಾಸ ಮಾಡ್ಕೊಂಡು ಇದಾರೆ ಅಲ್ವಾ? ಹ್ಯಾಪಿ ಕಸ್ಟಮರ್ ಕೂಡ ಇದಾರೆ, ತುಂಬಾ ಇದಾರೆ. ಅನ್ಕೊಂಡಿದ್ರಿಂದ 2008 ಅಲ್ಲಿ ಮನೆ ಮಾಡಿದ್ವು. ಅವ್ರು ಇವತ್ತು ನನ್ನ ಜೊತೆ ಮಾತಾಡ್ತಾರೆ. ಅವ್ರು ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಈಗಲೂ ಅವ್ರ ಮನೇಲಿ ಪ್ರಾಬ್ಲಮ್ ಕರೀತಾರೆ. ಸೊ ವೀಕ್ಷಕರೇ, ಅದಕ್ಕೆ ನಾನು ಕನ್ಸ್ಟ್ರಕ್ಷನ್ ಅವ್ರ ನಿಮ್ಗೆ ತೋರಿಸ್ತಾ ಇರೋದು. ಸೊ ನಮ್ಗೆ ಗೊತ್ತಿರೋರೆ. ಸೊ ಯಾರಾದ್ರೂ ನಿಮ್ಗೆ ಪ್ಲಾನ್ ಶೀಟ್ ಬೇಕು, ಇಲ್ಲ ಮನೆ ಕಟ್ಟಬೇಕು, ಫ್ಲಾಟ್ ನ ತಗೊಂಡು ಮಾಡಿಸ್ಬೇಕು ಅನ್ನೋರು ಖಂಡಿತ ಇವ್ರಿಗೆ ಕೊಡಿ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ, ಮತ್ತೆ ಕ್ವಾಲಿಟಿ ಸರ್ವಿಸ್ ಕೊಡ್ತಾರೆ. 100% ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ಅಂದ್ರೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ತಗೊಂಡಿರ್ತಾರೆ, ಒಂದು ಬಜೆಟ್ ಅಂತ ಹೇಳಿರ್ತಾರೆ. ಹೋಗ್ತಾ ಹೋಗ್ತಾ ಮತ್ತೆ ಚಾರ್ಜಸ್ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಜಾಸ್ತಿ ಅದು ತುಂಬಾ ಕಡೆ ಇದೆ, ಆತರ ನಡೆಯುತ್ತೆ. ಸೊ ನಿಮ್ಗೆ ನಮ್ದು ಆತರ ಏನು ಎಕ್ಸ್ಟ್ರಾ ಚಾರ್ಜಸ್ ಒನ್ ಟೈಮ್ ನಿಮ್ಗೆ ಏನ್ ಮಾತಾಡಿ ಏನ್ ಅಗ್ರಿಮೆಂಟ್ ಆಗಿರುತ್ತೆ ಅದೇ ಕೊಡೋವರೆಗೂ ಲಾಸ್ಟ್ ಫಿನಿಶ್ ಆಗೋವರೆಗೂ ಅದೇ ಆಗಿರುತ್ತೆ. ನಾವು ಕೊಟ್ಟಿರೋ ಪೀರಿಯಡ್ಸ್ ಅಲ್ಲಿ ಏನಾದ್ರು ಜಾಸ್ತಿ ಆಯ್ತಂದ್ರೆ ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ಇರ್ತೀವಿ. ಇನ್ಕ್ಲೂಡ್ ಏನಾದ್ರು ಅವರು 1 year ನಾವು ಅಗ್ರಿಮೆಂಟ್ ಮಾಡಿರ್ತೀವಿ. 1.5 year 2 years ಗೆ ಹೇಳ್ಕೊಂಡು. ಯಾಕಂದ್ರೆ ಕ್ಲೈಂಟ್ಸ್ ಕಡೆಯಿಂದ ಸಮ್ ಟೈಮ್ ಏನಾಗುತ್ತೆ, ಬ್ಯಾಂಕ್ ಲೋನ್ ಅಪ್ಲೈ ಮಾಡಿರ್ತಾರೆ, ಅಲ್ಲಿ ಪೇಮೆಂಟ್ ಬರಲ್ಲ, ಏನಾದ್ರು ಸಿಬಿಲ್ ಪ್ರಾಬ್ಲಮ್ ಇದ್ದು ಸ್ಟ್ರಕ್ ಆಗುತ್ತೆ. ಸ್ಟ್ರಕ್ ಆದಾಗ ಅದನ್ನ ಎಕ್ಸ್ಟ್ರಾ ಜಾಸ್ತಿ ಆದ್ರೆ ಅವ್ರು ಬೇರ್ ಮಾಡ್ಬೇಕಾಗುತ್ತೆ. ಅಂದ್ರೆ ಅಗ್ರಿಮೆಂಟ್ ಪೀರಿಯಡ್ ಗಿನ ಮುಂದೆ ಹೋಯ್ತು ಪ್ರಾಜೆಕ್ಟ್ ಅಂತ ಹೇಳಿದ್ರೆ. ಸರ್ ಇವಾಗ ಫ್ಲಾಟ್ ತಗೊಂಡಿರ್ತಾರೆ ಅನ್ಕೊಳ್ಳಿ. ಸೊ 2 BHK ಫ್ಲಾಟ್ ಇರುತ್ತೆ, ಅವ್ರ ಕಂಪ್ಲೀಟ್ ಇಂಟೀರಿಯರ್ ವರ್ಕ್ 2 BHK ಫ್ಲಾಟ್ ಗೆ ಕಂಪ್ಲೀಟ್ ಇಂಟೀರಿಯರ್ ಅಂದ್ರೆ ಫ್ಯಾಕ್ಟರಿ ಫಿನಿಶ್ ಎಲ್ಲ ಬೇಕಂದ್ರೆ ಒಂದು 2.5 ಇಂದ 3 ಲಕ್ಷ ರೂಪಾಯಿ ಆಗುತ್ತೆ. ವಿತ್ ಫಾಲ್ ಸೀಲಿಂಗ್, ಲೈಟಿಂಗ್. ಟಿವಿ ಕ್ಯಾಬಿನೆಟ್ ಅಲ್ಲ, ಟಿವಿ ಕ್ಯಾಬಿನೆಟ್ ಸಿಗುತ್ತೆ, ಶೂ ರ್ಯಾಕ್ ಸಿಗುತ್ತೆ, ಫ್ಲಾಟ್ ಸಿಗುತ್ತೆ, ಮಾಡ್ಯುಲರ್ ಕಿಚನ್ ಸಿಗುತ್ತೆ. ಅದೆಲ್ಲ ಅಡ್ವಾನ್ಸ್ ಆಗಿ ಸಿಗುತ್ತೆ. ಅಡ್ವಾನ್ಸ್ ಅಂದ್ರೆ ಇವತ್ತು ನಾವು ಮಾಡಿದ ಮನೆ ಇನ್ನು 10 ವರ್ಷಕ್ಕೆ ಅಡ್ವಾನ್ಸ್ ಆಗಿರುತ್ತೆ. 10 years. ಮತ್ತೆ ವಾರಂಟಿ ಎಲ್ಲ ಯಾವ ತರ ಸರ್? ವಾರಂಟಿ 1 year ನಮ್ ಕಡೆಯಿಂದ ಫ್ರೀ ಸರ್ವಿಸ್ ಇರುತ್ತೆ ಏನಾದ್ರೆ. ಮತ್ತೆ ಮೆಟೀರಿಯಲ್ ಏನಾದ್ರು ಹುಳ ಬೀಳೋದು ಆ ತರದೆಲ್ಲ ನಮ್ ಕಡೆಯಿಂದ 5 years ವಾರಂಟಿ ವಿತ್ ವಾರಂಟಿ ಸಮೇತ ಕೊಡ್ತೀವಿ. ಇಂಟೀರಿಯರ್ ಇಂಟೀರಿಯರ್ ಅಂತ ಬಂದಿರುವಾಗ ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತಾರೆ ನೀವು? 2 to 3 months ಇಂಟೀರಿಯರ್ ಜಸ್ಟ್ ಮನೆ ಇರುತ್ತೆ, 2 BHK ಮನೆ. ಇಂಟೀರಿಯರ್ ವರ್ಕ್ ಮಾಡಕ್ಕೆ 2 months ಯಾಕೆ ಅಂದ್ರೆ ಕಸ್ಟಮೈಸ್ ಇದು ನಾವು ಮಾಡೋದೆಲ್ಲ ಕಸ್ಟಮೈಸ್. ಏನ್ ಸೈಟ್ ಅಲ್ಲಿ ಯಾವ ಫ್ಯಾಕ್ಟರಿ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿ ಒಳಗಡೆ ಪ್ಲೈವುಡ್ ಸೇರಿಸಿ ಲ್ಯಾಮಿನೇಟ್ ಮಾಡೋದು. ಸೈಟ್ ಅಲ್ಲೇ ಹೋಗಿ ಸೈಟ್ ಅಲ್ಲೇ ಮೆಜರ್ಮೆಂಟ್ ತಗೊಂಡು UPVC ಬೇಕಾ PVC ಬೇಕಾ ಕ್ಲೈಂಟ್ ಜೊತೆ ಡಿಸ್ಕಸ್ ಮಾಡಿ ವೀಕ್ಲಿ ಒಂದ್ಸಲಿ ಮೀಟಿಂಗ್ ಮಾಡ್ತೀವಿ. ಸೈಟ್ ಅಲ್ಲಿ ಕ್ಲೈಂಟ್ ನ ಕರೆದು ವರ್ಕರ್ ನ ಕರೆದು ಡಿಸ್ಕಸ್ ಮಾಡಿ ಮಾಡೋದು. ಸೊ ಇದು 2 months ಇಲ್ಲೇ ಆಗಲ್ಲ. ಅದು ಏನಾದ್ರು ಇದು 3D
ಅದಕ್ಕೂ ಪ್ಲಾನ್ ಕೊಡ್ತೀವಿ, ಡಿಸೈನ್ ಅದೇನೋ ಎಕ್ಸ್ಟ್ರಾ ಆಗುತ್ತೆ ಅದ್ರಲ್ಲಿ ಇಲ್ಲ ಇನ್ಕ್ಲೂಡಿಂಗ್ ಡ್ರಾಯಿಂಗ್ ಯಾವ್ದಕ್ಕೂ ನಾವು ಚಾರ್ಜ್ ಮಾಡ್ತೀವಿ. ನಮ್ಮ ಕಡೆಯಿಂದ ಎಕ್ಸಿಕ್ಯೂಷನ್ ಮಾಡಿಸ್ಬೇಕಾದ್ರೆ ನಾವ್ ಯಾವ್ದು ಚಾರ್ಜ್ ಮಾಡಲ್ಲ. ನೋಡಿ ನಮ್ಮ ಕರ್ನಾಟಕ ಏಜ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬರ್ತಾರೆ ಅನ್ಕೊಳ್ಳಿ, ಒಂದ್ ಬೆಸ್ಟ್ ಪ್ರೈಸ್ 100% ಮಾಡಿಸ್ತೀವಿ, ಖಂಡಿತ ಮಾಡಿಸ್ತೀವಿ. ಸೊ ಕಸ್ಟಮರ್ಗೆ ನೋಡಿ ಒಂದ್ ಬೆಸ್ಟ್ ನಿಮ್ ಕಡೆಯಿಂದ ಏನಾದ್ರು ಬಂದ್ರು ಕ್ಲೈಂಟ್ ಅಂದ್ರೆ ಅವ್ರೊಂದು ಇನ್ನೊಂದು 10% ಎಕ್ಸ್ಟ್ರಾ ಡಿಸ್ಕೌಂಟ್ ಅವಾಯ್ಡ್ ಮಾಡ್ತೀವಿ. ಸೊ ಬೆಂಗಳೂರು ಒಂದೇ ಆದ್ರೆ ಹೊರಗಡೆ ಅಂದ್ರೆ ಮಾಡಿಸ್ಕೊಡ್ತೀರ 100%. ಈಗ ಆಲ್ರೆಡಿ ನಮ್ದು ಕನ್ಸ್ಟ್ರಕ್ಷನ್ ಹಾಸನ್, ಬೇಲೂರು, ಬಾಣಾವರ ಎಲ್ಲ ಕಡೆ ನಡೀತಿದೆ. ಸೊ ಹಾವೇರಿಯಲ್ಲಿ ವರ್ಕ್ ಮಾಡಿದೀವಿ, ಬೆಳಗಾಂ ವರ್ಕ್ ಮಾಡಿದೀವಿ. ಸೊ ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ನಾವು ಕಂಪ್ನಿ. ಸೊ ವೀಕ್ಷಕರ ನೋಡಿದ್ರಲ್ಲ, ಸೊ ಬೆಂಗಳೂರು ಅಲ್ಲದೆ ನೀವು ಬೆಂಗಳೂರು ಹೊರಗಡೆ ಕೂಡ ನೋಡಿದ್ರ ಎಲ್ಲಾದ್ರೂ ಒಂದ್ ಕಡೆ ಮೈಸೂರಾಗಲಿ, ಮಂಡ್ಯ ಆಗಿರ್ಲಿ, ಸೊ ಸರೌಂಡಿಂಗ್ ಎಲ್ಲೇ ಒಂದು ಕರ್ನಾಟಕ ಆಲ್ ಓವರ್ ಕರ್ನಾಟಕ ಬೇಕಾದ್ರೆ ಮಾಡಿಸ್ಕೊಡ್ತಾರೆ. ಬೇಕಾಗಿರೋ ಎಂಕ್ವೈರಿ ಏನಾದ್ರು ಮಾಡಿಸ್ಕೋಬೇಕಂದ್ರೆ ಬೇಕಾದ್ರೆ ಸೈಟ್ಗೂ ಇಲ್ಲಿ ಆಫೀಸ್ಗೂ ವಿಸಿಟ್ ಮಾಡಬಹುದು. ಆಫೀಸ್ ಲೊಕೇಶನ್ ಕೊಟ್ಟಿರ್ತೀನಿ. ಸೊ ಸ್ವಾಮಿ ಅವರು ಇರ್ತಾರೆ. ಸೊ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ. ಸೊ ಕಾಲ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು. ಏನೋ ಒಂದು ಡೌಟ್ ಇತ್ತು ಅಂದ್ರೂ ಎಂಕ್ವೈರಿ ಮಾಡಬೇಕು, ಸರ್ ಹತ್ರ ಮಾತಾಡ್ಬೇಕಂದ್ರೂ ಆಫೀಸ್ ಕೂಡ ಬರ್ಬೋದು ಅಲ್ವಾ. ಸೊ ಇಲ್ಲ ಅಂತ ಹೇಳಿದ್ರೆ ಇವ್ರು ಮಾಡಿರುವಂತ ವರ್ಕ್ ಇವಾಗ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಸೊ ಅದನ್ನೇನೋ ನೋಡ್ಬೇಕು, ಬಂದು ಸೈಟ್ ಹತ್ರ ಬಂದು ನೋಡ್ಬೇಕಂದ್ರೂ ನೋಡ್ಬೋದು ಯಾವ ತರ ವರ್ಕ್ ಮಾಡಿದ್ರ ಏನು ಅಂತ. ಸೊ ವೀಕ್ಷಕರಾಗಿ ಬರ್ಬೋದು. ಕ್ರಿಯೇಟಿವ್ ಬಿಲ್ಡ್ ಸೊಲ್ಯೂಷನ್ ಅಂತ ಒಂದು ಕಂಪ್ನಿ ಏನಿದೆ. ಸೊ ಸುಮಾರು ಪ್ರಾಜೆಕ್ಟ್ ನ ಮುಗಿಸಿರುವಂತ ನಾನು ಕೂಡ ನೋಡಿದೀನಿ, ವಿಸಿಟ್ ಕೂಡ ಮಾಡಿದೀನಿ. ಯಾರಾದ್ರೂ ಎಂಕ್ವೈರಿ ಮಾಡ್ಬೇಕು, ರಿಕ್ವೈರ್ಮೆಂಟ್ ಯಾರಿದೆ ದಯವಿಟ್ಟು ಅಂತವ್ರು ಕಾಲ್ ಮಾಡಿ. ಸರ್ ನಿಮ್ದು ಆಫೀಸ್ ಲೊಕೇಶನ್ ಎಲ್ಲಿ ಬರ್ತಾರೆ? ಆಫೀಸ್ ಲೊಕೇಶನ್ ಅಂಚೆಪಾಳ್ಯ ಮೇನ್ ರೋಡ್, ಬ್ಯಾಂಗ್ಳೂರು. ಅಂಚೆಪಾಳ್ಯ ಅನ್ನೋದು ಹೇಳಿದ್ರೆ ಬೆಂಗಳೂರೆಲ್ಲ ಹಾಕಿದ್ರೆ ನಿಮ್ದು ಯಾವ ಸೈಡ್ ಬರುತ್ತೆ? ಸೊ ಇದು ತುಮಕೂರು ರೋಡ್ ಅಂಚೆಪಾಳ್ಯನಾ? ಎಕ್ಸಾಕ್ಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ವೀಕ್ಷಕರೇ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸೊ ಈಸಿ ಆಗಿ ನೀವು ಒಂದು ಆಫೀಸ್ಗೆ ಭೇಟಿ ಮಾಡಬಹುದು. ಸೊ ಟೈಮಿಂಗ್ಸ್ ಏನಿದೆ ಅಂದ್ರೆ 9 to 6 ಯಾವ್ದಾದ್ರು ಬರ್ಬೋದು. ಸೊ ಥ್ಯಾಂಕ್ ಯು. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ರೆ ಥ್ಯಾಂಕ್ ಯು.